ಎಲ್ಲರಿಗೂ ಸ್ವಾಗತ. ಆಮ್, ಬೇಸಿಗೆ ಬಂತು ಅಂದ್ರೆ ಸಾಕು, ಬಿಸಿಲು ಜಾಸ್ತಿ, ಸೆಕೆ ತಾಳೋಕಾಗಲ್ಲ ನೋಡಿ, ಅಲ್ವಾ? ಹೌದು ಹೌದು ನಿಜ. ಆದ್ರೆ ಯಾಕೀಗೆ? ಯಾಕೆ ಬೇಸಿಗೆ ಕಾಲದಲ್ಲಿ ಇಷ್ಟೊಂದು ಬಿಸಿಲು? ಇದು ಕೇಳೋಕೆ ಸಾಮಾನ್ಯ ಪ್ರಶ್ನೆ ಅನ್ಸಿದ್ರೂ ಇದ್ರ ಹಿಂದೆ ಒಂಥರ ಸ್ವಾರಸ್ಯವಾದ ವಿಜ್ಞಾನ ಇದೆ ಗೊತ್ತಾ? ಹ್ಮ್ ನಮ್ಮತ್ರ ಇರೋ ಕೆಲವು ವೈಜ್ಞಾನಿಕ ಮಾಹಿತಿ ಪ್ರಕಾರ ಈ ಬೇಸಿಗೆ ಬಿಸಿಯ ಹಿಂದಿನ ಕಾರಣ ಏನು ಅಂತ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ. ಇದರ ಮುಖ್ಯ ಕಾರಣ ಏನು ಅಂತ ಪಕ್ಕಾ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಚರ್ಚೆಯ ಗುರಿ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಈ ಬೇಸಿಗೆಯ ತಾಪದ ಮೂಲವನ್ನು ಸ್ವಲ್ಪ ಕೆದುಕೊಳ್ಳೋಣ. ಖಂಡಿತವಾಗಿಯೂ. ಇದು ನೋಡಕ್ಕೆ ಸರಳ ಅನಿಸ್ಬೋದು, ಆದರೆ ಇದರ ಹಿಂದಿರೋ ವೈಜ್ಞಾನಿಕ ಸತ್ಯ ಇದೆಯಲ್ಲ, ಅದು ತುಂಬಾನೇ ಗಮನಿಸಬೇಕಾದದ್ದು. ನಮ್ಮ ಕೆಲವು ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಈ ಬೇಸಿಗೆಯ ಬಿಸಿಗೆ ಪ್ರಮುಖ ಕಾರಣ ಅಂದರೆ ಭೂಮಿ ಅದು ತನ್ನ ಅಕ್ಷದ ಮೇಲೆ ಸ್ವಲ್ಪ ವಾಲ್ಕೊಂಡಿದೆ. ಅಕ್ಷೀಯ ಓರೆ ಅಂತಾರಲ್ಲ, ಅದೇ ಮುಖ್ಯ ಕಾರಣ. ಹೌದಾ? ಓ, ನಾನ್ ಸತ್ಯ ಹೇಳಬೇಕು ಅಂದ್ರೆ ನಾನ್ ಯಾವಾಗ್ಲೂ ಅನ್ಕೊಂಡಿದ್ದೆ ಬೇಸಿಗೆಯಲ್ಲಿ ಭೂಮಿ ಸೂರ್ಯನಿಗೆ ಹತ್ರ ಹೋಗುತ್ತೆ, ಅದಕ್ಕೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ. ಅದೇ ನೀವ್ ಹೇಳೋ ಪ್ರಕಾರ ಆ ದೂರ ಇದೆಯಲ್ಲ, ಅದಕ್ಕಿಂತ ಈ ಓರೆ ಆಗಿರೋದೇನ ಮುಖ್ಯ? ಹೌದು ಹೌದು, ಅದು ಬಹಳ ಜನರಲ್ಲಿರುವ ಒಂದು ಸಾಮಾನ್ಯ ತಪ್ಪು ಕಲ್ಪನೆ. ನೋಡಿ, ಭೂಮಿ ಸೂರ್ಯನ ಸುತ್ತ ಪೂರ್ತಿ ವೃತ್ತಾಕಾರದಲ್ಲಿ ಸುತ್ತಲ್ಲ, ಸ್ವಲ್ಪ ದೀರ್ಘ ವೃತ್ತಾಕಾರದ ಕಕ್ಷೆ ಅದು. ಹಾಗಾಗಿ ಸೂರ್ಯನಿಂದ ಭೂಮಿಯ ದೂರ ಸ್ವಲ್ಪ ಹೆಚ್ಚು ಕಡಿಮೆ ಆಗೋತ್ತೆ, ಅದು ನಿಜ. ಆದರೆ ಆ ದೂರದ ವ್ಯತ್ಯಾಸ ಇದೆಯಲ್ಲ, ಅದು ನಮ್ಮ ಋತುಮಾನಗಳನ್ನೇ ಉಂಟು ಮಾಡುವಷ್ಟು ದೊಡ್ಡದೇನಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನಮ್ಮ ಉತ್ತರಾರ್ಧಗೋಳದಲ್ಲಿ ಚಳಿಗಾಲ ಇದ್ದಾಗ ಭೂಮಿ ವಾಸ್ತವವಾಗಿ ಸೂರ್ಯನಿಗೆ ಸ್ವಲ್ಪ ಹತ್ರನೇ ಇರುತ್ತೆ. ಇದೇನಿದು? ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ನನ್ಗೆ. ಹಾಗಾದ್ರೆ ಈ ಅಕ್ಷದ ಓರೆ ಇದೆಯಲ್ಲ, ಇದು ಹೇಗೆ ಬೇಸಿಗೆಯನ್ನ ಇಷ್ಟು ಬಿಸಿಯಾಗಿಸುತ್ತೆ? ಹೇಳ್ತೀನಿ ನೋಡಿ. ಭೂಮಿ ತನ್ನ ಅಕ್ಷದ ಮೇಲೆ ಸುಮಾರು ಒಂದು 23.5 ಡಿಗ್ರಿಯಷ್ಟು ವಾಲಿಕೊಂಡಿದೆ, ಸರಿ? ಸರಿ ಸರಿ. ಹೀಗೆ ವಾಲ್ಕೊಂಡು ಭೂಮಿ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ವರ್ಷದಲ್ಲಿ ಒಂದು ಸಮಯದಲ್ಲಿ ಒಂದು ಅರ್ಧಗೋಳ ಅದು ಸೂರ್ಯನ ಕಡೆಗೆ ಜಾಸ್ತಿ ವಾಲಿರುತ್ತೆ. ಆ ರೀತಿ ವಾಲುವುದರಿಂದ ಏನಾಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳಿದೆಯಲ್ಲ, ಅವು ಆ ಪ್ರದೇಶದ ಮೇಲೆ ಹೆಚ್ಚು ನೇರವಾಗಿ ಬಿಡ್ತವೆ, ಅಂದ್ರೆ ಹೆಚ್ಚು ಲಂಬವಾಗಿ. ಓ, ಹಾಗೆ. ಅಂದ್ರೆ ಸೂರ್ಯನ ಶಕ್ತಿ ಕಡಿಮೆ ಜಾಗದಲ್ಲಿ ಫೋಕಸ್ ಆಗುತ್ತೆ, ಹೌದಲ್ವೇ? ಈಗ ಒಂದು ಟಾರ್ಚ್ ಲೈಟ್ ತಗೊಂಡು ಅದನ್ನ ನೇರವಾಗಿ ಹಿಡಿದ್ರೆ ಬೆಳಕು ಚಿಕ್ಕದಾಗಿ ತುಂಬಾ ಬ್ರೈಟ್ ಆಗಿ ಬೀಳುತ್ತಲ್ಲ, ಆ ಥರ ಅನ್ಸುತ್ತೆ. ಅಬ್ಬಾ, ನಿಖರವಾಗಿ ಹೇಳಿದ್ರಿ. ಅದೇ ಟಾರ್ಚನ್ನ ನೀವು ಸ್ವಲ್ಪ ಓರೆ ಮಾಡಿದ್ರೆ ಬೆಳಕು ದೊಡ್ಡ ಜಾಗದಲ್ಲಿ ಹರಡಿಕೊಳ್ಳುತ್ತೆ ಅಲ್ವಾ? ಆಗ ಅದರ ತೀಕ್ಷ್ಣತೆ ಕಡಿಮೆ ಆಗುತ್ತೆ. ಸರಿ, ಹಾಗೇನೆ ಸೂರ್ಯನ ಕಿರಣಗಳು ಓರೆಯಾಗಿ ಹೆಚ್ಚು ವಿಸ್ತಾರದಲ್ಲಿ ಹರಡಿಕೊಂಡು ಬೀಳೋ ಕಡೆ ಶಾಖ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಏನಾಗುತ್ತೆ, ಈ ಕಿರಣಗಳು ಹೆಚ್ಚು ನೇರವಾಗಿ ಬೀಳೋದ್ರಿಂದ ಪ್ರತಿ ಚದರ ಮೀಟರ್ ಜಾಗಕ್ಕೆ ಹೆಚ್ಚು ಸೌರಶಕ್ತಿ ಸಿಗುತ್ತೆ. ಅದೇ ತಾಪಮಾನವನ್ನ ಗಣನೀಯವಾಗಿ ಹೆಚ್ಚು ಮಾಡೋದು. ಅರ್ಥವಾಯಿತು. ನಮ್ಮ ಮೂಲಗಳಲ್ಲಿ ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ ಹಾಗೆ ನೆನಪು, ಹಗಲಿನ ಸಮಯದ ಬಗ್ಗೆ. ಈ ಓರೆ ಇದೆಯಲ್ಲ, ಇದು ಹಗಲು ಎಷ್ಟೊತ್ತು ಇರುತ್ತೆ ಅನ್ನೋದ್ರ ಮೇಲೂ ಪರಿಣಾಮ ಬೀರುತ್ತೆ ಅಲ್ವಾ? ಖಂಡಿತ. ಅದು ಎರಡನೇ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಯಾವ ಅರ್ಧಗೋಳ ಸೂರ್ಯನ ಕಡೆಗೆ ವಾಲಿರುತ್ತೋ ಅಲ್ಲಿ ದಿನದ ಅವಧಿ ಹೆಚ್ಚಿರುತ್ತೆ, ಅಂದ್ರೆ ಹಗಲು ಜಾಸ್ತಿ ಹೊತ್ತಿರುತ್ತೆ. ಓಹ್, ಅಂದ್ರೆ ಸೂರ್ಯನ ಬೆಳಕು ಹೆಚ್ಚು ಗಂಟೆಗಳ ಕಾಲ ಭೂಮಿಯನ್ನ ಕಾಯಿಸುತ್ತೆ ಅಂತಾಯ್ತು. ಈಗ ಹೆಚ್ಚೊತ್ತು ಬಿಸಿಲಿದ್ರೆ ಭೂಮಿ ಮತ್ತು ವಾತಾವರಣ ಎಲ್ಲವೂ ಹೆಚ್ಚು ಶಾಖವನ್ನ ಹೀರಿಕೊಳ್ತವೆ. ಅದರ ಜೊತೆಗೆ ರಾತ್ರಿ ಹೊತ್ತು ಕಡಿಮೆ ಇರೋದ್ರಿಂದ ಆ ಹೀರಿಕೊಂಡ ಶಾಖ ಹೊರಹೋಗಿ ತಣ್ಣಗಾಗೋಕೆ ಅಷ್ಟು ಸಮಯ ಸಿಗೋದಿಲ್ಲ. ಓಹೋಹೋ, ಅದಕ್ಕೆ ಅಲ್ವಾ ಬೇಸಿಗೆ ದಿನಗಳು ಬರೀ ಬಿಸಿಯಷ್ಟೇ ಅಲ್ಲ, ತುಂಬ ಉದ್ದನೂ ಇರ್ತವೆ. ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದು ಒಂದು, ಮತ್ತೆ ಈ ಉದ್ದದ ಹಗಲು ಇನ್ನೊಂದು. ಇವೆರಡೂ ಸೇರಿ ಬೇಸಿಗೆಯನ್ನ ಅಷ್ಟು ತೀವ್ರ ಮಾಡುತ್ತವೆ. ಹೌದು, ನೀವು ಹೇಳಿದು ತುಂಬಾನೇ ಸರಿ, ಕರೆಕ್ಟ್. ಮತ್ತೆ ನೋಡಿ, ಇದೇ ಸಮಯದಲ್ಲಿ ಏನಾಗುತ್ತೆ, ಇನ್ನೊಂದು ಅರ್ಧಗೋಳ ಇದೆಯಲ್ಲ, ಅದು ಸೂರ್ಯನಿಂದ ದೂರಕ್ಕೆ ವಾಲಿರುತ್ತೆ. ಆಗ ಅಲ್ಲಿ ಸೂರ್ಯನ ಕಿರಣಗಳು ಬಹಳ ಓರೆಯಾಗಿ ಬೀಳ್ತವೆ, ಹೆಚ್ಚು ಹರಡಿಕೊಂಡು, ಮತ್ತೆ ಹಗಲು ಕೂಡ ಕಮ್ಮಿ ಇರುತ್ತೆ. ಅದಕ್ಕೇನೆ ಆ ಅರ್ಧಗೋಳದಲ್ಲಿ ಚಳಿಗಾಲ ಇರುತ್ತೆ. ನೋಡಿ, ಭೂಮಿಯ ಇದೊಂದೇ ಓರೆ, ಅಕ್ಷೀಯ ಓರೆ, ಒಂದೇ ಸಮಯದಲ್ಲಿ ಒಂದ್ ಕಡೆ ಬೇಸಿಗೆ, ಇನ್ನೊಂದು ಕಡೆ ಚಳಿಗಾಲವನ್ನು ತರುತ್ತೆ. ವಾವ್!
ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಅರ್ಥ ಮಾಡ್ಕೋಬೇಕಾದೇನು ಅಂದ್ರೆ ಬೇಸಿಗೆಯ ಹೆಚ್ಚಿನ ತಾಪಮಾನಕ್ಕೆ ಮೂಲ ಕಾರಣ ಭೂಮಿಯ ಆ 23.5 ಡಿಗ್ರಿ ಅಕ್ಷೀಯ ಓರೆ. ಇದು ಸೂರ್ಯನ ಕಿರಣಗಳು ಎಷ್ಟು ನೇರವಾಗಿ ಬೀಳ್ತವೆ ಮತ್ತು ಹಗಲು ಎಷ್ಟೊತ್ತು ಇರುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಭೂಮಿ ಸೂರ್ಯನಿಗೆ ಎಷ್ಟು ಹತ್ತಿರ